ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೀಗ ಏನ್ ಮಾಡ್ತಿದ್ಯಾ ಅಂತ ಹೇಳ? ಈಗ ನೀನು ಈ ಬಟ್ಟೆನೆಲ್ಲ ಮಡ್ಚಿಟ್ಟು ಮೇಲಿಡ್ತೀಯ. ಅಲ್ಲ ಕಣಕ್ಕ, ನಿನ್ ಬಟ್ಟೆ ಎಲ್ಲ ಕಬೋರ್ಡ್ ಅಲ್ಲೇ ಸಾಲ್ತಿತ್ತು ತಾನೆ? ಓ, ನನ್ ಬಂಗಾರದ ಬೇರೆ ಬಟ್ಟೆ ಇರುತ್ತಲ್ವಾ, ಜಾಗ ಸಾಲಲ್ಲ. ನೀನ್ ತುಂಬಾ ಬುದ್ಧಿವಂತೆ ಆಗಿದ್ಯಾ ಅಕ್ಕ, ಆದ್ರೂ ನನ್ನಷ್ಟಲ್ಲ. ಅಯ್ಯೋ ಬುದ್ಧಿವಂತೆ, ನಾನು ಆ ಮನೆಗೆ ಹೋಗ್ತಿದ್ದೀನಿ. ಆ ಮನೆಗ? ಅಲ್ಲಿಗೆ ಹೋಗ್ಬೇಕು? ಅಲ್ಲೇ ಇರ್ತಾರೆ ವಿಕ್ಕಿ ಬಾವ ಅಂತೂ. ಅಂಜು, ನೀ ನನಗೆ ಏನ್ ಹೇಳ್ತಿದ್ಯಾ ಅಂತ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದ. ಸಾರಿ ಕಣೆ ಅಕ್ಕ. ವಿಕ್ಕಿ ಭಾವ ಇಲ್ಲ, ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ತಾನೆ? ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಕ್ಕ. ಆದ್ರೂ ನಾನು ಹೇಳ್ತಾ ಇರೋದು ನಿಜ ಅಲ್ವಾ? ಈಗ ನೀನು ವಿಕ್ಕಿ ಭಾವ ಇಲ್ದೇ ಇರೋದಕ್ಕೆ ಆ ಮನೆಗೆ ಹೊರಗಿನವಳೆ ಅಲ್ವಾ? ನಿನ್ನ ಅಮ್ಮ ಅಕ್ಕ ಮತ್ತೆ ವೇದಾಂತ್ ಭಾವ ಚೆನ್ನಾಗೇ ನೋಡ್ಕೋಬಹುದು. ಆದ್ರೂ ಅಕ್ಕ, ಅಂಜು, ಮದ್ವೆ ಅನ್ನೋದು ಒಂದ್ ಗಂಡು ಹೆಂಡಿನ ಮಧ್ಯೆ ನಡೆಯೋದು ಅಲ್ವೇ ಅಲ್ಲ, ಎರಡು ಕುಟುಂಬಗಳ ನಡುವೆ ಆಗೋದು. ಒಂದು ಹೆಣ್ಣು ಹುಟ್ಟಿ ಬೆಳೆದು ಮದುವೆ ಆಗಿ ಆ ಮನೆಗೆ ಹೋದ್ಮೇಲೆ ಅದೇ ಮನೆ ಅವಳ ಸ್ವಂತ ಮನೆ ಆಗುತ್ತೆ ಕಣೆ. ಇದು ತವ್ರ ಮನೆ ಅಷ್ಟೆ. ಆದ್ರೂ ನೀನು ಒಳ್ಳೆ ಹಳೆ ಕಾಲದ ಪಂಡ್ರಿ ಬಾಯ್ ತರ ಮಾತಾಡ್ಬೇಡ ಕಣೆ. ಈಗಿನ ಕಾಲ ಬದಲಾಗ್ಬಿಟ್ಟಿದೆ. ಹೀಗೆ ಯೋಚನೆ ಮಾಡಿನೇ ಮದುವೆ ಆಗಿ 3 ದಿವಸಕ್ಕೆ ಸಂಬಂಧಗಳು ಹಾಳಾಗ್ತಿರೋದು. ನೋಡು ಅಂಜು, ವಿಕ್ಕಿ ಅವ್ರು ಎಲ್ಲೂ ಹೋಗಿಲ್ಲ, ಜೂನಿಯರ್ ರೂಪದಲ್ಲಿ ನಮ್ಮ ಎಲ್ರ ಜೊತೆಗೂ ಇದ್ದಾರೆ. ಹಾಗಾಗಿ ಜೂನಿಯರ್ ಆ ಮನೆಯಲ್ಲೇ ಬೆಳಿಬೇಕು. ಅದು ಅಲ್ಲದೆ ನಾನು ಆ ಮನೇಲಿದ್ರೆ ವಿಕ್ಕಿ ಅವ್ರ ನೆನಪುಗಳ ಜೊತೆ ಬದುಕ್ಬೋದು. ಅಂಜು ಪ್ಲೀಸ್, ನಾನು ಆ ಮನೆಗೆ ಹೋಗೋದಕ್ಕೆ ತುಂಬ ಕಾರಣಗಳಿದೆ, ನನ್ನನ್ನು ದಯವಿಟ್ಟು ತಡಿಬೇಡ. ಸರಿ ಕಣ ಅಕ್ಕ. ಆಂಟಿ, ನಾಳೆ ಎಷ್ಟೊತ್ತಿಗೆ ಹೊರಡ್ಬೇಕಮ್ಮ ನೀನು? ಬೆಳಿಗ್ಗೆ ಆದಷ್ಟು ಬೇಗ ಹೊರಡ್ಬೇಕಪ್ಪ. ಹಾಗಾದ್ರೆ ನೀನು ನಾಳೆ ಗಣಪತಿ ಹಬ್ಬಕ್ಕೆ ನಮ್ಮನೇಲಿ ಇರಲ್ವಾ? ನಾನೇನೋ ನೀನು ಅಮ್ಮ ಮಾಡೋ ಕಡುಬು ತಿನ್ಕೊಂಡು ಹೋಗ್ತೀಯಾ ಅನ್ಕೊಂಡಿದ್ದೆ. ಇಲ್ಲ ಅಂಜು, ಇದು ಜೂನಿಯರ್ಗೆ ಮೊದಲನೇ ಹಬ್ಬ ಅಲ್ವಾ, ಅದಕ್ಕೆ ವೇದಾಂತ್ ಭಾವ ಅಮ್ಮು ನೀನು ಬರಲೇಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ವಿಷಯ ಗೊತ್ತಾ ಅಂಜು, ವೇದಾಂತ್ ಭಾವ ಅಮ್ಮು ನಿಮ್ಗೆಲ್ರೂ ಕರೆಯೋದಕ್ಕೆ ಹೇಳಿದ್ರು. ಆದರೆ ಅಮ್ಮ ಮನೇಲೇ ಪೂಜೆ ಮಾಡ್ತೀನಿ, ನೀನೊಬ್ಳೆ ಹೋಗ್ಬಾ ಅಂತ ಹೇಳಿದ್ರು. ನೆನಪಾಯ್ತು ನೋಡು, ಬಾಣಂತಿರು ತಿನ್ಬೇಕಾಗಿರೋ ಲೇಹ ಅದು ಇದು ಎಲ್ಲ ಅಮ್ಮ ಮಾಡಿಟ್ಟಿದ್ದಾಳೆ, ಅದನ್ನೆಲ್ಲ ಮರಿದೇ ತಗೊಂಡು ಹೋಗು. ಸರಿ ಅಪ್ಪ. ಖರ್ಚಿಗೆ ದುಡ್ಡೇನಾದರೂ ಬೇಕಿತ್ತೇನಮ್ಮ? ಇಲ್ಲ ಅಪ್ಪ, ಬೇಡ. ಅಂಜು, ಅಮ್ಮ ಮಾಡಿಟ್ಟಿರೋ ಕೋಡ್ಬಳೆ, ಚಕ್ಲಿ, ರವೆ ಉಂಡೆ ಇದನ್ನೆಲ್ಲ ತಂದು ಆರತಿಗೆ ಪ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡು. ಸರಿ ಅಪ್ಪ. ಯಾರು ಯಾರು? ಯಾರು ಇಲ್ಲ ಅನ್ಸುತ್ತೆ. ಅಯ್ಯಯ್ಯೋ ಕಾಲು ರೀ ಕಾಂತ, ಸಾಕು. ಕಾಂತ ಆಯ್ತು ಬಿಡ್ರಿ, ನಿಲ್ಸ್ರಿ. ಅದನ್ನ ತಪ್ಪಿಸ್ಕೊಂಡು ಬಂದ್ವಿ ತಾನೆ, ಯಾಕೆ ಅಳ್ತಾ ಇದ್ದೀರಾ? ಅಯ್ಯೋ ಸುಮ್ಮನೆ ಇರಿ ಮೇಡಮ್, ಜೀವದ ಮೇಲೆ ನಿಮಗೇನು ಗೊತ್ತು? ನಾಯಿಗಿಂತ ಕಡೆಯಾಗಿ ನೋಡ್ತಾ ಇದ್ರು ನನ್ನ ಮಕ್ಕಳು. ನೀವು 15 ನಿಮಿಷ ಲೇಟಾಗಿ ಬಂದಿದ್ರು, ನನ್ನ ಕತೆ ಮುಗಿಸ್ಬಿಟ್ಟಿರೋರು. ಆಮೇಲೆ ನನಗಾಗದೇ ಇರೋ ನನ್ನ ಮಕ್ಕಳು ಭಾವಪೂರ್ಣ ಶ್ರದ್ಧಾಂಜಲಿ, ಲಕ್ಷ್ಮೀಕಾಂತ, ಮತ್ತೆ ಹುಟ್ಟಿ ಬಾರದಿರು ಗೆಳೆಯ ಅಂತ ದೊಡ್ಡದಾಗ ಕಟ್ಔಟ್ ಅಲ್ಲ ಬ್ಯಾನರ್ ಹಾಕ್ಬಿಟ್ಟಿರೋರು. ಕಾಲಲ್ಲಿ ಈಗ ನೋಡ್ತದೆ ಗೊತ್ತಾ? ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಟಿ ಇಂಜೆಕ್ಷನ್ ತಗೋಬೇಕು. ಸರಿ, ದುಡ್ಡೇನಾದ್ರೂ ಬೇಕಿತ್ತಾ? ದುಡ್ಡು ಬಿಟ್ಟಾಕಿ ಮೇಡಮ್, ನನ್ನ ನೋವನ್ನು ಹಂಚ್ಕೊಡೋಕೆ ಯಾರು ಇಲ್ವಲ್ಲ ಅಂತ ಚಿಂತೆ ಆಗ್ತದೆ ನನಗೆ.
ಏನ್ ನೋವು ಕಾಂತ? ತಲೆನೋವು. ಹುಡುಗಿ ಇಲ್ಲ ಅಂತ ತಲೆನೋವು. ಓ, ಹುಡುಗಿ ಇಲ್ಲ ಅಂತನಾ? ಕಾಂತ, ನೀವ್ ಯೋಚನೆ ಮಾಡ್ಬಿಡಿ, ಒಳ್ಳೆಯವರಿಗೆಲ್ಲ ಒಳ್ಳೇದೇ ಆಗತ್ತಂತೆ. ಅತಿ ಶೀಘ್ರದಲ್ಲಿ ನಿಮ್ಗೊಂದು ಒಳ್ಳೆ ಹುಡುಗಿ ಸಿಗ್ತಾಳ, ಆಯ್ತಾ? ಆಹಾ, ಡೈನೋಸರ್ ಮನೆಯಿಂದ ಬಂದ್ಮೇಲೆ ನನ್ನ ಲಕ್ ಏನಾದ್ರು ಚೇಂಜ್ ಆಗೋಯ್ತಾ? ಚಾಮುಂಡಿ ಮೇಡಮ್, ನಿಮ್ಮ ಬಾಯಲ್ಲಿ ಈ ತರ ಮಾತು ಬರ್ತಾ ಇದೆ ಅಂದ್ರೆ ಸಾಕ್ಷಾತ್ ತಾಯಿ ಚಾಮುಂಡಿನೇ ಆಶೀರ್ವಾದ ಮಾಡ್ದಂಗಾಯ್ತು. ಥ್ಯಾಂಕ್ ಯು ಮೇಡಮ್. ಸರಿ, ನೀವು ಹೋಗಿ ರೆಸ್ಟ್ ಮಾಡಿ, ನಾಳೆ ಬೆಳಿಗ್ಗೆ ಬೇಗ ಬರಬೇಕು. ಯಾಕಂದ್ರೆ ಡೆಕೋರೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿಮ್ದೆ. ನಾನು ಸಾರ್ಥಕ್ ಹೋಗಿ ಆರ್ತಿನ ಮತ್ತೆ ಪಾಪನ ಕರ್ಕೊಂಡ್ ಬರ್ತೀವಿ. ಅಣ್ಣ ಮತ್ತೆ ಅಮೂಲ್ಯ ಹೋಗಿ ಗಣಪತಿ ತಗೊಂಡ್ಬರ್ತಾರೆ. ಅದೇಂಗಾಗುತ್ತೆ ಮೇಡಮ್? ಮೊನ್ನೆಯಿಂದನೂ ಸಾರ್ಥಕ್ ಸರ್ ಹೇಳ್ತಾನೆ ಇದ್ದಾರೆ, ಈ ಸತಿ ನಾವಿಬ್ರೆ ಹೋಗಿ ಗಣೇಶ ತಗೊಂಡ್ಬರೋಣ ಅಂತ. ಇದಕ್ಕೆ ಯಾಕೋ ಸಾರ್ಥಕ್ ಸರ್ ಒಪ್ಪ ಡೌಟು. ಕಾಂತ, ನೀವ್ ಯೋಚನೆ ಮಾಡ್ಬೇಡಿ, ನಾ ಚಾಮುಂಡಿ ಅವತಾರ ತಾಳಿದ್ರೆ ಸಾರ್ಥಕ್ ಒಪ್ಕೊಳ್ಳೇಬೇಕು. ಆದ್ರೂ ಮೇಡಮ್, ನಿಮ್ಮ ಮತ್ತೆ ನಿಮ್ ಗಂಡು ನೋಡಿದ್ರೆ ಒಂದ್ ಕಡೆ ಖುಷಿನೂ ಆಗುತ್ತೆ, ಒಂದ್ ಕಡೆ ಭಯನೂ ಆಗುತ್ತೆ. ಯಾಕೋ? ಯಾಕೆ ಅಂದ್ರೆ ನಾನು ಮದುವೆ ಆದ್ಮೇಲೆ ನಿಮ್ ತರನೇ ನನ್ನ ಹೆಂಡ್ತಿನು ಚಾಮುಂಡಿ ಅವತಾರ ಎಲ್ಲಿ ತಾಳ್ತಾಳೆ ಅಂತ. ಅದಕ್ಕೆ ಅನ್ಸುತ್ತೆ ಮೋಸ್ಟ್ಲಿ ನನಗಿನ್ನ ಹುಡುಗಿ ಸಿಕ್ಕಿಲ್ಲ. ಅದೊಂದು ಖುಷಿ ಅಂತೂ ಇದೆ ನನಗೆ. ಕಾಂತ, ಹೆಣ್ಮಕ್ಳು ಬಂದು ಬಿಡ್ಸ್ಕೊಂಡು ಹೋಗಿದ್ರ? ಏನ್ ಮಾಡ್ತಿದ್ರಿ? ನಿಮ್ಮನ್ನ ಸೋಲ್ಬಿಟ್ಟು ಬಿಡಲ್ಲ ಯಾರು? ಯಾರು ಬಿಡಲ್ಲ? ಏನಪ್ಪ? ಅಗ್ನಿ, ಯಾಕೆ ಅವ್ರಿಗೆ ಹಾಗೆ ಹೊಡಿತಿದ್ಯಾ? ಅಗ್ನಿ, ನಾನು ನಿನ್ನನ್ನೇ ಕೇಳ್ತಿರೋದು, ಯಾಕೆ ಅವ್ರಿಗೆ ಹೊಡಿತಾ ಇದೆಯಾ? ನೋಡಗ್ನಿ, ಕೋಪ ಯಾವತ್ತಿದ್ರೂ ಒಳ್ಳೇದಲ್ಲ. ಅದರಿಂದ ಯಾವುದನ್ನು ಕಟ್ಟಕ್ಕೆ ಸಾಧ್ಯ ಇಲ್ಲ, ತಿಳ್ಕೊ. ಅಂದಾಗೆ ಅಗ್ನಿ ಅಡುಗೆ ಮಾಡಕ್ಕೆ ಬಂದಿದ್ನಲ್ಲ, ಆ ಹುಡುಗ ಎಲ್ಲಿ ಕಾಣಿಸ್ತಾ ಇಲ್ಲ. ಆ್ಯಕ್ಚುಲಿ ಅವನಿಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ಎಲ್ಲ ಹೋಟ್ಲಿಂದ ತರಿಸಿ ನಾನೇ ಮಾಡಿದ್ದು ಅಂತ ಬಿಲ್ಡಪ್ ಬೇರೆ. ಹೌದು, ಅವನು ಎಲ್ಲಿಗೆ ಹೋದ? ಕಾಣಿಸ್ತಿಲ್ವಲ್ಲ. ಅವನ್ ಬರಲ್ಲ. ಬರಲ್ವಾ? ಎಲ್ಲಿಗೆ ಹೋದ? ಅವನ್ ವಾಪಸ್ ಬರಲ್ಲ ರಾಯ್ರೆ. ವಾಪಸ್ ಬರಲ್ವಾ? ಅಂದರೆ ಕೆಲಸ ಬಿಟ್ಟು ಹೊಟ್ಟೋದ್ನ? ಅವನಿಗೆ ಅಡುಗೆ ಮಾಡಕ್ಕೆ ಬರಲ್ಲ, ಮತ್ತೆ ಅಡುಗೆ ಬಟ್ನಾಗ ಯಾಕೆ ಸೇರ್ಕೊಂಡ? ಅವನ ಉದ್ದೇಶ ಏನಿತ್ತು? ನಿಮ್ಮ ಮೇಲೆ ಪತ್ತೇದಾರಿಕೆ ಮಾಡಕ್ಕೆ ಬಂದಿದ್ದ. ಪತ್ತೇದಾರಿಕೆನ? ನನ್ನ ಮೇಲೆ ಪತ್ತೇದಾರಿಕೆ ಯಾಕೆ ಮಾಡಬೇಕು? ಈ ಸೂರ್ಯನಾರಾಯಣ್ಗೆ ಆ ವೇದಾಂತ್ ಕಾಂತನ ಕಳ್ಸಿದ ಅಂದರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ. ವೇದಾಂತ್ ತಂದೆ ಅವರೇ ಅಂತ ಗೊತ್ತಾದರೆ ನನ್ನ ಕೆಲಸ ಕೆಟ್ಟೋಗುತ್ತೆ. ಏನಾದರೂ ಬೇರೆ ಹೇಳಿ ಮ್ಯಾನೇಜ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.